ನಮಸ್ಕಾರ ವೀಕ್ಷಕರೇ, ಎಸ್ಎಲ್ ನೆಕ್ಸ್ಟ್ ಹಾಗೂ ರಾಮೇಶ್ವರ ಕಂಬೈನ್ಸ್ ಅರ್ಪಿಸುವ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ತ್ರಿನೇತ್ರ ಶಾಪ್. ಆನ್ಲೈನ್ ಶಾಪಿಂಗ್ ನಲ್ಲಿ ಆಧ್ಯಾತ್ಮಿಕವಾಗಿ ಹಾಗೂ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂತಹ ಪ್ರಾಡಕ್ಟ್ಗಳನ್ನು ಖರೀದಿಸಿ ಜೀವನದಲ್ಲಿ ಬದಲಾವಣೆ. ಕೃಷ್ಣಪೂರ್ಣ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್, ನಂಬಿಕೆಗೆ ಇನ್ನೊಂದು ಹೆಸರು. ಉತ್ತಮ ನಿವೇಶನಗಳಿಗಾಗಿ ಸಂಪರ್ಕಿಸಿ ಕೃಷ್ಣಪೂರ್ಣ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಇವತ್ತಿನ ವಾರದ ವಿಶೇಷ ವ್ಯಕ್ತಿಯಾಗಿ ಡಾಕ್ಟರ್ ಮುರಳೀಧರ್ ಎಸ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಕಲ್ಪಿಸಿಕೊಟ್ಟು ಅವರ ಜೀವನದ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ ವೀಕ್ಷಕರೇ. ಭಾವನೆಗಳ ಬಾವಿಯಲ್ಲಿ ಬೀಳಬೇಡವೋ ಮಂಜ, ಆಶಾ ಗೋಪುರವ ಕಟ್ಟುವ ಮೊದಲು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಗೆ ನಿಮ್ದೊಂದು ಚಿಕ್ಕದಾಗಿ ಒಂದು ವಿಟಿ ನೋಡ್ಕೊಂಬರೋಣ, ಹಾಗೆ ವೀಕ್ಷಕರು ನೋಡ್ಲಿ, ಬನ್ನಿ. ಒಬ್ಬ ವ್ಯಕ್ತಿ, ಒಂದು ಕನಸು ಮತ್ತು ಸಮಾಜಕ್ಕೆ ಬೆಳಕು ನೀಡಿದ ಒಂದು ಪಯಣ. ಇದು ಕೇವಲ ಯಶಸ್ಸಿನ ಕಥೆಯಲ್ಲ, ಇದು ಹೋರಾಟ, ಶಿಸ್ತು ಮತ್ತು ಸೇವೆಯ ಕಥೆ. ಕರ್ನಾಟಕದ ರಾಮನಗರ ಜಿಲ್ಲೆಯ ಕೃಷ್ಣಾಪುರದೊಡ್ಡಿಯಿಂದ ಹೊರಟ ಈ ಸಾಧಕನ ಹೆಸರು ಡಾಕ್ಟರ್ ಮುರಳೀಧರ್ ಎಸ್. ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ, ಆದರೆ ಕನಸುಗಳು ಅಂತಾರಾಷ್ಟ್ರೀಯ ಮಟ್ಟದವು. BE-LL-B, M.Tech, PhD, ವಿಜ್ಞಾನ, ಕಾನೂನು, ಸಂಶೋಧನೆ ಎಲ್ಲವನ್ನೂ ಒಟ್ಟಿಗೆ ಹಿಡಿದ ಅಪರೂಪದ ಪ್ರತಿಭೆ. ಪೋರ್ಟಬಲ್ ಬಯೋಡೈಜೆಸ್ಟರ್, ಸೋಲಾರ್ ವಿಂಡ್ ತಂತ್ರಜ್ಞಾನ, ಪರಿಸರ ಸ್ನೇಹಿ ಆವಿಷ್ಕಾರಗಳು. 15 ವರ್ಷಗಳ ಕಾಲ ಗುರುವಾಗಿ, ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ತೋರಿದವರು. ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್, ನವಪರ್ವ ಫೌಂಡೇಶನ್, ಹಲವು ಸಂಸ್ಥೆಗಳ ಸ್ಥಾಪಕ. ಕೋವಿಡ್ ಸಮಯದಲ್ಲಿ ಸಾವಿರಾರು ಜನರಿಗೆ ನೆರವಾದ ಮಾನವೀಯ ನಾಯಕ, ಕವಿ, ಲೇಖಕ, ಕನ್ನಡದ ಹೆಮ್ಮೆ. ಇವರು ಸಾಮಾನ್ಯ ಬಾಸ್ ಅಲ್ಲ, ಡಾಕ್ಟರ್ ಮುರಳೀಧರ್ ಕೆ ಎಸ್. ವೀಕ್ಷಕರೇ, ಈಗ ಡಾಕ್ಟರ್ ಮುರಳೀಧರ್ ಕೆ ಎಸ್ ಅವರ ಒಂದು ವಿಟಿನ ನೋಡ್ಕೊಂಡು ಬಂದ್ವಿ. ಈಗ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಬಿಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಸರ್, ನಮಸ್ತೆ ಸರ್. ಸರ್, ತಮ್ಮ ಬಾಲ್ಯದ ಜೀವನ ಹೇಗಿತ್ತು? ತಮ್ಮ ಊರು ಯಾವುದು ಅಂತ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಮೇಡಮ್, ನಾವು ರಾಮನಗರ ಜಿಲ್ಲೆ ಕೃಷ್ಣಾಪುರದೊಡ್ಡಿ, ಓಕೆ, ಕೈಲಂಚ ಹೋಬಳಿನಲ್ಲಿ ಬರ್ತದೆ. ಸೊ ನಮ್ಮ ತಂದೆ ಬಂದು ಒಂದು ಮಧ್ಯಮ ವರ್ಗ ಕುಟುಂಬ. ಅವರು ಇನಿಷಿಯಲಿ ಬಂದು ಬಡತನದಲ್ಲೇ ಇದ್ದುವಂಥವ್ರು. ಸೊ ನಮಗೆ ಆ್ಯಕ್ಚುಲಿ ಇಬ್ಬರು ಅಕ್ಕಂದ್ರು. ಓಕೆ, ಹಾಗಾದ್ರೆ ನೀವು 3 ಜನ ಮಕ್ಕಳು. ನಾವು 3 ಜನ ಮಕ್ಕಳು ಇರುವಂಥದ್ದು. ಸೊ ಎಲ್ಲರೂ ಕೂಡ ಏನಂತಂದ್ರೆ, ಈಗ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಷ್ಟು ವಿದ್ಯಾವಂತರಲ್ಲ. ಸೊ ಅತಿ ಕಡಿಮೆ ವಿದ್ಯೆಯನ್ನ ಕಲಿತುವಂಥವ್ರು. ಆದ್ರೆ ಸೊ ನಮ್ಮ ತಂದೆ ತಾಯಿಗೆ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ, ನಾವು ಕಲಿದೇ ಇರ್ತಕ್ಕಂಥ ಒಂದು ವಿದ್ಯೆಯನ್ನ ನಮ್ಮ ಮಕ್ಕಳಿಗಾದ್ರೂ ಕಲಿಸ್ಬೇಕು ಅನ್ನೋದೊಂದು ಇತ್ತು. ಆ ಒಂದು ವಿಚಾರದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಮಕ್ಕಳಿಗೆ ಒಳ್ಳೆ ಒಂದು ಎಜುಕೇಶನ್ ಅನ್ನ ಕೊಡಿಸಿದ್ರು. ಇವನ್ನು ಹಳ್ಳಿಯಲ್ಲಿ ಇದ್ರೂ ಕೂಡ ಹೆಣ್ಣು ಮಕ್ಕಳಿಗೂ ಕೂಡ ಅವರು ಒಂದು ಡಿಗ್ರಿಯನ್ನ ಕಲಿಯುವಂತ ಒಂದು ಸವಲತ್ತುಗಳನ್ನ ನಮ್ಮ ತಂದೆ ತಾಯಿ ಕೊಟ್ಟರು. ಸೊ ಈ ಒಂದು ಬಡತನದಲ್ಲಿ ನಿಮ್ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು? ಮೊದಲನೇದಾಗಿ ಅವರು ಚಿಕ್ಕ ವಯಸ್ಸಿಂದ ಏನು ಅಂತಂದ್ರೆ ಕೂಲಿಯನ್ನ ಕೆಲಸ ಮಾಡ್ತಾ ಇದ್ರು ಊರಿನಲ್ಲೇ. ಅದಾದ ನಂತರ ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಅವರು. ಸೊ ಅಲ್ಲೂ ಕೂಡ ಒಂದು ಎಂಪ್ಲಾಯಿ ಆಗಿ ಕೆಲಸ ಮಾಡಿಕೊಂಡು, ಸೊ ಅದಾದ ನಂತರ ನಮ್ಮ ತಾಯಿಯನ್ನ ಮದುವೆ ಆಗಿ ಬಂದ ನಂತರ ಸೊ ಮನೆಯಲ್ಲಿ ಏನು ಅಂದ್ರೆ ಒಂದು 10x10 ಮನೆಯಲ್ಲಿ ನಾವು ನಮ್ಮ ಜೀವನವನ್ನ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನಮ್ಮ ತಂದೆ ತಾಯಿ ಮದುವೆ ಆದಾಗ ಅವ್ರು ಇದ್ದಂತ ಮನೆ ಬಂದು ಒಂದು 10x10 ಮನೆ. ಆ ಮನೆಯಲ್ಲೇ ನಮ್ಮ ಅಕ್ಕಂದ್ರು, ನಾನು ಎಲ್ಲನೂ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಾದ ನಂತರ ನಮ್ಮ ತಾಯಿಯ ಒಂದು ಕ್ಷಮತೆ ಹಾಗೂ ಅವರ ಒಂದು ಧೈರ್ಯ, ಜಾಣ್ಮೆಯಿಂದಾಗಿ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಒಂದು ಚಿಕ್ಕ ಮನೆ ಆದ್ಮೇಲೆ ನಾವೊಂದು ದೊಡ್ಡ ಮನೆಗೆ ತಗೊಂಡು ಹೋಗ್ತೀವಿ ನಾವು ಬೆಳೆಯುವಂತ ಒಂದು ಸಂದರ್ಭದಲ್ಲಿ. ಸೊ ಅದಾದ ನಂತರ ಎಲ್ಲರೂ ಏನ್ ಹೇಳ್ತಾರೆ, ಹೆಣ್ಮಕ್ಳುಗಳು ಆಗ್ಬಿಟ್ರು, ಇನ್ನ ಬೇಗ ಮದುವೆ ಮಾಡ್ಬೇಕಾಗತ್ತೆ, ಇದೆಲ್ಲ ಒಂದು ಹಳ್ಳಿಯಲ್ಲಿ ಗೊತ್ತಲ್ಲ. ಸೊ ಅದೇ ರೀತಿ ಹೇಗ್ ಮದುವೆ ಮಾಡ್ತೀರಿ, ಈ ತರ ಇದ್ದಾರೆ ಅಂತ. ಬಟ್ ನಮ್ಮ ತಾಯಿ ನಂಬಿದ್ದು ಏನಂತಂದ್ರೆ, ನನ್ನ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸಿದ್ರೆ ಅವ್ರೆಲ್ಲಾದ್ರೂ ಜೀವನ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಇಬ್ರಿಗೂ ಕೂಡ ಎಜುಕೇಶನ್ ಅನ್ನ ಏನು ಓದಿದ್ದಾರೆ ಸರ್ ನಿಮ್ಮ ಅಕ್ಕ ತಂಗಿಯವರು? ಅಕ್ಕ ಇಬ್ರು ಅಕ್ಕಂದ್ರೆ ನನಗೆ. ಸೊ ಇಬ್ರು ಕೂಡ BA ಓದಿದ್ದಾರೆ. ಸೊ ದೊಡ್ಡಕ್ಕ BA ಆದ್ಮೇಲೆ ಮದುವೆ ಆದ್ಮೇಲೆ MA ಕಂಪ್ಲೀಟ್ ಮಾಡ್ತಾರೆ. ಸೊ ದೊಡ್ಡಕ್ಕ ಬಂದು ಶಿಲ್ಪ ಅಂತ ಅಂದ್ಬಿಟ್ಟು, ಸೊ ಚಿಕ್ಕಕ್ಕ ಬಂದು ಪುಷ್ಪ ಅಂತ ಹೇಳಿ.
ಏನ್ ಕೆಲಸ ಮಾಡ್ತಾ ಇದ್ರು ಸರ್? ಏನೋ ಕೆಲಸ ಈಗ ಮಾಡಿದ್ರ? ದೊಡ್ಡಕ್ಕ ಬಂದು SJCIT ಕಾಲೇಜ್ನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಓಕೆ ಇನ್ನು ಚಿಕ್ಕಕ್ಕ ಬಂದು ಅವ್ರದೇ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ನ ನೋಡ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ. ಓಕೆ, ಹಂಗಾರೆ ನಿಮ್ಮ ತಂದೆ ಅಷ್ಟು ಬಡತನದಲ್ಲೂ ಸಹ ಹೆಣ್ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿ ಇವತ್ತು ಒಳ್ಳೆ ಒಂದು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳೋ ಥರ ಮಾಡಿದ್ದಾರೆ. ತುಂಬಾ ಗ್ರೇಟ್ ಸರ್ ನಿಮ್ಮ ತಂದೆ ಹಾಗಾದ್ರೆ. ಓಕೆ ಸರ್, ನಿಮ್ಮ ಅಕ್ಕ ಶಿಲ್ಪಾ ಅಂದ್ರಲ್ಲ, ಅವ್ರ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ಮೇಡಮ್ ನಮಸ್ತೆ. ಮೇಡಮ್, ನಾವು SL ನೆಕ್ಸ್ಟ್ ಇಂದ ಒಂದು ಪ್ರೋಗ್ರಾಮ್ ಇಂದ ಕಾಲ್ ಮಾಡ್ತಾ ಇದ್ದೀವಿ, ವಾರದ ವಿಶೇಷ ವ್ಯಕ್ತಿ ಜೊತೆ ಮಾತುಕತೆ ಅಂತ ಹೇಳ್ಬಿಟ್ಟು. ಇವತ್ತು ನಿಮ್ಮ ತಮ್ಮ ಅವರು ನಮ್ಮ ಜೊತೆಲಿದ್ದಾರೆ. ಮೇಡಮ್, ನಿಮ್ಮ ತಮ್ಮನ ಬಗ್ಗೆ ನೀವು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಅವ್ರು ತುಂಬಾ ಚಿಕ್ಕನಿಂದ ತುಂಬಾ ಜವಾಬ್ದಾರಿಯುತ ಮತ್ತು ಗುರಿ ಹೊಂದಿದ ವ್ಯಕ್ತಿ ಮೇಡಮ್. ಅವರು ತುಂಬಾ ಶ್ರದ್ಧೆ ಇತ್ತು ಓದೋದ್ರಲ್ಲಿ. ಮತ್ತೆ ಅವ್ರು ತುಂಬಾ ಬಡ ಕುಟುಂಬದಿಂದ ಬಂದಿದ್ರು ಮೇಡಮ್. ನಮ್ಮ ಊರಲ್ಲಿ ಇವನ್ ಒಂದು ಇದು ಕೂಡ ಇಲ್ಲ, ಬಸ್ ಫೆಸಿಲಿಟಿ ಕೂಡ ಇರ್ಲಿಲ್ಲ ಅವ್ರು ಓದಂತ ಸಂದರ್ಭದಲ್ಲಿ. ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಂತ ಅಂದ್ರೆ ಅವರು ಬಸ್ ಫೆಸಿಲಿಟಿ ಇರ್ತಾ ಇರ್ಲಿಲ್ಲ, ನಡ್ಕೊಂಡೇ ಹೋಗ್ಬೇಕಿತ್ತು. ತುಂಬಾ ಶ್ರದ್ಧೆ, ಓದಿನ ತುಂಬಾ ಶ್ರದ್ಧೆ ಇತ್ತು ಮೇಡಮ್ ಆ ಟೈಮಲ್ಲಿ ಅವ್ರು ಓದ್ಬೇಕಾದ್ರೆ. ನಾವು ಓದ್ಬೇಕಿತ್ತು, ನಮ್ ಬಡ ಕುಟುಂಬ ಆಗಿದ್ರಿಂದ 3 ಜನ ಮಕ್ಕಳನ್ನ ಓದಿಸ್ಬೇಕಿತ್ತು. ನಮ್ಮ ತಂದೆಯವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ನಮ್ಮ ಎಜುಕೇಶನ್ ಸ್ಟಾಪ್ ಮಾಡಿ ಶ್ರದ್ಧೆ ಮತ್ತೆ ಗೌರವನ ಇದ್ ಮಾಡ್ಬಿಟ್ಟು ನಾವೇನ್ ಮಾಡಿದ್ವಿ, ನಮ್ಮ ಎಜುಕೇಶನ್ ಸ್ಟಾಪ್ ಮಾಡಿ ಅವ್ರಿಗೋಸ್ಕರ ನಾವು ತ್ಯಾಗ ಮಾಡಿದ್ವಿ ಮೇಡಮ್. ನಾವು ಸ್ಟಾಪ್ ಮಾಡಿದ್ವಿ. ಮತ್ತೆ ಅವರು ಮಾಧ್ಯಮಿಕ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣನ ಹಳ್ಳಿನಲ್ಲೇ ಒಂದು ಸರ್ಕಾರಿ ಶಾಲೆ ಮುಗಿಸ್ತಾರೆ, ಕನ್ನಡ ಮಾಧ್ಯಮದಲ್ಲಿ ಮುಗಿಸ್ತಾರೆ ಮೇಡಮ್. ಅದಾದ ನಂತರ ಅವರು ಈ ತರ ಏನು ಅವತ್ತು ಗೊತ್ತಲ್ಲ ಮೇಡಮ್, ಹಳ್ಳಿನಲ್ಲಿ ಫೆಸಿಲಿಟೀಸ್ ಇರ್ತಾ ಇರ್ಲಿಲ್ಲ, ಅವ್ರು ನಡ್ಕೊಂಡೇ ಹೋಗ್ಬೇಕಿತ್ತು. ಮತ್ತೆ ನಮ್ಗೆಲ್ಲ ಸೀಮೆಣ್ಣೆ ದೀಪ ಇರ್ತಾ ಇತ್ತು ಮೇಡಮ್, ವಿದ್ಯುತ್ ಕೂಡ ಸರಿಯಾಗಿ ಇರ್ತಾ ಇರ್ಲಿಲ್ಲ. ಅದ್ರ ಕೆಳಗಡೆ ಹೋಗಿ 10th ಅಲ್ಲಿ ಓದಿ ಒಳ್ಳೆ ಟಾಪರ್ ಆಗಿ ಬರ್ತಾರೆ ಮೇಡಮ್ ಸ್ಕೂಲ್ಗೆ. ಸ್ಕೂಲಲ್ಲಿ ಟಾಪರ್ ಆಗಿ ಹೊರ ಹೋಗ್ತಾರೆ. ಆ ಟೈಮಲ್ಲಿ ನಿಮ್ಗೆ ಏನ್ ಅನಿಸ್ತು ಮೇಡಮ್, ನಿಮ್ ತಮ್ಮ ಟಾಪರ್ ಆಗಿ ಬಂದಾಗ ನಿಮ್ ಮನೇಲಾಗಿರ್ಬೋದು ನಿಮ್ಗೆಲ್ಲ? ಆಯ್ತು ಮೇಡಮ್, ಯಾಕಂದ್ರೆ ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟು ಓದಿಸ್ತಿದ್ರು, ನಾವೆಲ್ಲ ಅವ್ರಿಗೋಸ್ಕರ ತ್ಯಾಗ ಮಾಡಿದ್ವಿ, ನಮ್ಮ ಎಜುಕೇಶನ್ ಸ್ಟಾಪ್ ಮಾಡಿದ್ವಿ. ಅವಾಗ ಏನ್ ಅನಿಸ್ತಂದ್ರೆ ನಮ್ ತ್ಯಾಗ ಈ ನಿರ್ಧಾರ ಒಂದು ಪ್ರತಿಫಲ ಸಿಕ್ತು ಅನ್ಸ್ತು, ನಿಮ್ಮ ತ್ಯಾಗಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಸ್ತಲ್ಲ ಮೇಡಮ್ ಆಗ ನಿಮ್ಗಾಗಾದ್ರೆ? ತ್ಯಾಗ ನಿರ್ಧಾರ ನಿಜ ಒಂದು ಸಾರ್ಥಕ ಮನೋಭಾವ ಬಂತು ಮೇಡಮ್ ಅವಾಗ. ನಮ್ ತಮ್ಮನ್ಗೋಸ್ಕರ ತ್ಯಾಗ ಮಾಡಿದ್ವಿ, ಅವ್ರು ಈ ಮಟ್ಟಕ್ಕೆ ಬಂದ್ರು ಅಂತ ಅಂದ್ಬಿಟ್ಟು ನಮ್ಗೊಂಥರ ಖುಷಿ ಆಯ್ತು, ಒಂಥರ ಹೆಮ್ಮೆ ಆ ಟೈಮಿಗೆ. ಏನ್ ಮಾಡ್ತಾರೆ, PUC ಕೂಡ ಕನಸ್ಪಲ್ಲೇ ಓದಿದ್ರು, ಅದನ್ನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ರು, ಕಾಲೇಜಲ್ಲಿ ಓದಿದ್ರು. ಚಿಕ್ಕಬಳ್ಳಾಪುರ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತಗೊಂಡ್ರು ಇಂಜಿನಿಯರಿಂಗ್ಗೆ, SJC ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಬಳ್ಳಾಪುರ. ಸಿಕ್ತು ಇಂಜಿನಿಯರಿಂಗ್ ಓದೋದಕ್ಕೆ, ಮುಗಿಸ್ಕೊಂಡು ಅಲ್ಲೂ ಕೂಡ ಟಾಪರ್ ಆಗೇ ಹೊರ ಹೋಗ್ತಾರೆ. ಅದಾದ ನಂತರ ಅವರು ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ ಅವ್ರ ಎಜುಕೇಶನ್, ಅವ್ರು ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡಿ ಟೆಕ್ ಮಾಡಿದ್ರು, ಮತ್ತೆ PhD ಮುಗಿಸಿದ್ರು, LLB ಕಂಪ್ಲೀಟ್ ಮಾಡಿದ್ರು, ಮತ್ತೆ ಪ್ರಾಧ್ಯಾಪಕರಾಗಿ ಕೆಲವೊಂದು ಸಂಸ್ಥೆನಲ್ಲಿ ವರ್ಕ್ ಮಾಡಿದ್ರು. ಇದೆಲ್ಲ ಮುಂದುವರಿತು ಮೇಡಮ್, ಅದೆಲ್ಲ ನಮ್ಗೆ ಖುಷಿ ಆಗುತ್ತೆ. ಈಗ ಹೇಗಿದೆ ಮೇಡಮ್ ನಿಮ್ಮ ತಮ್ಮನ ಬಾಂಧವ್ಯ? ಈಗ ಹೇಗಿದೆ, ಏನ್ ಅನಿಸ್ತಿದೆ ನಿಮ್ಗೆ? ಮೇಡಮ್, ಅವರಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಕೂಡ ಇವರು ಈಗಲೂ ಕೂಡ ಆ ಸರಳತೆ, ಪ್ರೀತಿ ಅದ್ರಲ್ಲಿ ಏನೂ ಚೇಂಜ್ ಆಗಿಲ್ಲ ಮೇಡಮ್. ನಮ್ಮ ಕುಟುಂಬಕ್ಕೆ ಅವರು ಹೆಮ್ಮೆ ಮಾತ್ರ ಒಂಥರ ಆಧಾರ ಸ್ತಂಭವಾಗಿ ಕೂಡ ಇದ್ದಾರೆ. ಓಕೆ ಮೇಡಮ್, ನಿಮ್ ತಮ್ಮನ ಜೊತೆ ಒಂದೆರಡು ಮಾತಾಡ್ಬೋದಾ? ಕೊಡಿ ಮೇಡಮ್. ಹಲೋ ಶಿಲ್ಪಮ್ಮ, ತುಂಬಾ ಖುಷಿ ಆಗ್ತಾ ಇದೆ ಮುರಳಿ, ಈ ಟೈಮಲ್ಲಿ ಈ ಮತ್ತು ಟಿವಿನಲ್ಲಿ ನಿಜವಾಗ್ಲೂ ಹೆಮ್ಮೆ ವಿಷಯನೇ. ನಮ್ಮೂರ್ಗಲ್ಲ, ಈ ರಾಜ್ಯನೇ ನೀನು ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ಯಾ, ನೀನು ಬೇರೆಯವ್ರಿಗೆ ಬೇರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆ ಇದ್ದ ವಿಷಯ. ಥ್ಯಾಂಕ್ ಯು. ಎತ್ತರಕ್ಕೆ ಬೆಳಿಬೇಕು, ನಿಮ್ಮೆಲ್ಲರ ಆಶೀರ್ವಾದ ಹೋಗ್ಬೇಕು, ಮತ್ತೆ ಬೇರೆಯವ್ರಿಗೆ ಆದರ್ಶಪ್ರಾಯವಾಗಿರ್ಬೇಕಂತ ನಾನು ಈ ಮೂಲಕ ಎಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಮ್ಮ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಅಕ್ಕನ ಜೊತೆ ಇಷ್ಟೊತ್ತು ಮಾತಾಡಿದ್ವಿ. ನೀವು ಮಾತಾಡ್ತಾ ಶಿಲ್ಪಮ್ಮ ಅಂತ ಕರೀತಾ ಇದ್ರಿ. ಓಕೆ ಮೇಡಮ್, ಏನಂತಂದ್ರೆ ನಮ್ಮ ಮನೆಯಲ್ಲಿ ಸೊ ಒಂದು ವಿಷಯಗಳನ್ನ ನಮ್ಮ ತಾಯಿ ಏನ್ ಹೇಳ್ಕೊಟ್ರು ಅಂದ್ರೆ, ಈಗ ತಾಯಿ ಆದ್ಮೇಲೆ ಅಕ್ಕಂದ್ರು ನಮ್ಗೆ ಎರಡನೇ ತಾಯಿ ಆಗಿರ್ತಾರೆ. ನಮ್ಮ ಚಿಕ್ಕ ವಯಸ್ಸಿಂದನೂ ಇರ್ಬೋದು, ನಮ್ಮನ್ನ ಅದೇ ರೀತಿಯಾಗಿ ಅವ್ರು ಬೆಳೆಸ್ಕೊಂಡು ಬಂದ್ರು.
ಇವನ್ ನಾನು ನಮ್ಮ ದೊಡ್ಡಕ್ಕಂಗೆ ಶಿಲ್ಪಮ್ಮ ಅಂತಾನೆ ಕರೆಯೋದು ಈಗಲೂ ಕೂಡ, ಚಿಕ್ಕವರಿಗೆ ಪುಷ್ಪಮ್ಮ ಅಂತಾನೆ ಕರೆಯೋದು. ಯಾಕೆಂತಂದ್ರೆ ನಮ್ಗೆ ಅನ್ಕೊಂಡಿರೋದು ಅದು ನಮ್ಮ ಒಂದು ತಾಯಿಯ ಗೌರವ next ಕೊಟ್ಟಂಗೂ ನಮ್ಮ ಆಗುತ್ತೆ, ಅಕ್ಕಂದ್ರು ಮತ್ತೆ ಕೂಡ- ಜೊತೆಲಿ ತಾಯಿನ ಒಂದು ಹೌದು, ನಮ್ಮ ಬಾಂಧವ್ಯ ಅಕ್ಕಂದ್ರು ಕೂಡ ನಮ್ಗೆ ಎರಡನೇ ತಾಯಿ ತರ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ. ಓಕೆ ಸರ್, ಈಗ ನಿಮ್ಮ ಅಕ್ಕ ಮಾತಾಡ್ತಾ ಹೇಳಿದ್ರು ಅವರು ಒಂದು ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀವಿ? ಮೇಡಮ್ ಹೌದು, ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ಹೇಳ್ದಂಗೆ ಬಡತನ ಆಲ್ರೆಡಿ ಇದೆ. ಈಗ ಅಲ್ಲಿ 3 ಮಕ್ಕಳನ್ನು ಕೂಡ ಸಾಕ್ಬೇಕು, ಓಕೆ, ಖರ್ಚು ಜಾಸ್ತಿ. ಸೊ ಖರ್ಚು ಜಾಸ್ತಿ ಇರ್ಬೇಕಾದ್ರೆ ಏನ್ ಮಾಡಿದ್ರು, ನಾವೆಲ್ಲರೂ ಕೂಡ ನಾವ್ ಇದೇ ಸ್ಕೂಲ್ಗೆ ಹೋಗ್ಬೇಕು ಅದೇ ಸ್ಕೂಲ್ಗೆ ಹೋಗ್ಬೇಕು ಇಲ್ಲ. ಸೊ ಕನ್ನಡ ಮಾಧ್ಯಮದಲ್ಲೇ ಕಲ್ತ್ವಿ. ಗೌರ್ಮೆಂಟ್ ಸ್ಕೂಲಲ್ಲೇ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಕಲ್ತಿದ್ದು. ಇವನ್ ನಾವು ನಮ್ಮ ಅಕ್ಕಂದ್ರು ಕೂಡ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಕಲ್ತಿದ್ದು, ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿದ್ದು, ಹೈಸ್ಕೂಲ್ನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಇದು ಮಾಡಿದ್ದು. ಓಕೆ. ಸೊ ಅವ್ರನ್ನ ಏನ್ ಮಾಡಿದ್ರು ಅಂತ ಅಂದ್ರೆ, ಈಗ ನನ್ನ ಎಜುಕೇಶನ್ ನಾನು ಸೈನ್ಸ್ ತಗೊಂಡೆ. ಓಕೆ. ಆಫ್ಟರ್ 10th ಆದ ತಕ್ಷಣನೇ ನಾನು ಸೈನ್ಸ್ ತಗೊಂಡೆ. ಸೈನ್ಸ್ ನಿಮ್ಗೆ ಗೊತ್ತು, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿನ ಸಂದರ್ಭದಲ್ಲಿ. ನಮ್ಗೆ ಒಂದು 2000 ಕಟ್ಟೋದಕ್ಕೂ ಕೂಡ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು, ರಾಮನಗರದಲ್ಲಿ ಒಂದು ಕಾಲೇಜಿಗೆ ಸೇರ್ಕೊಳ್ತಾರೆ ಇಬ್ರು ಕೂಡ. ಸೊ ನಾನು ರೂರಲ್ ಕಾಲೇಜಿಗೆ ಸೇರ್ಕೊಂತೀನಿ. ಸೊ ಹಾಗಾಗಿ ನನ್ನ ಎಜುಕೇಶನ್ಗೋಸ್ಕರ ಅವ್ರೇನ್ ಮಾಡ್ತಾರೆ, ಸೊ ಈ ತರ ಆರ್ಟ್ಸ್ ಈ ತರ ರಿಲೇಟೆಡ್ ಕೋರ್ಸ್ ಕಡಿಮೆ ಇರತಕ್ಕಂಥ ಕೋರ್ಸ್ಗಳನ್ನ ಅವರು ಕಲಿತಾ ಹೋಗ್ತಾರೆ. ನನ್ನನ್ನ ಎಂಜಿನಿಯರಿಂಗ್. ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ಬರೋಣ. ವಾರದ ವಿಶೇಷ ವ್ಯಕ್ತಿ ಜೊತೆ ಆರ್ ಪೂರ್ಣಿಮಾ ಮೂರ್ತಿ. ತ್ರಿನೇತ್ರ ಶಾಪ್ ಆನ್ಲೈನ್ ಶಾಪಿಂಗ್ ನಲ್ಲಿ ಆಧ್ಯಾತ್ಮಿಕವಾಗಿ ಹಾಗೂ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂತಹ ಪ್ರಾಡಕ್ಟ್ಗಳನ್ನು ಖರೀದಿಸಿ ಜೀವನದಲ್ಲಿ ಬದಲಾವಣೆ ಕಾಣಿರಿ. ಕೃಷ್ಣಪೂರ್ಣ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್, ನಂಬಿಕೆಗೆ ಇನ್ನೊಂದು ಹೆಸರು. ಉತ್ತಮ ನಿವೇಶನಗಳಿಗಾಗಿ ಸಂಪರ್ಕಿಸಿ ಕೃಷ್ಣಪೂರ್ಣ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಎಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದಿದ್ರೆ, ಇನ್ನೊಂದೇನು ಅಂತಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಬಂದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಅವ್ರು ನನ್ನ ಸೈನ್ಸ್ಗೆ ಸೇರಿಸ್ತಾರೆ. ಅಲ್ಲದೆ ನನ್ನ 10th ನಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕೂಡ ಚೆನ್ನಾಗಿ ಬಂದಿರೋದ್ರಿಂದ ನಮ್ಮ ಸರ್ಗಳು ಕೂಡ ಎಲ್ಲ ಸೈನ್ಸ್ಗೆ ನೀನು ಹೋಗು ಅಂತ ಹೇಳೋದ್ರಿಂದ ನಾನು ಸೈನ್ಸ್ಗೆ ಜಾಯ್ನ್ ಆಗ್ತೀನಿ. ಸೊ ಆ ರೀತಿಯಾಗಿ ನಮ್ಮ ಇಬ್ರು ಅಕ್ಕಂದ್ರು ಕೂಡ ಅವ್ರಿಗೆ ನನ್ನನ್ನ ಚೆನ್ನಾಗಿಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ತ್ಯಾಗ ಮಾಡಿರೋದು. ಓಕೆ, ಇವತ್ತು ಅದನ್ನ ನೆನ್ಸ್ಕೊಂತಾ ಇರ್ತೀರಾ ಸರ್ ನೀವು? 100%. ಓಕೆ, ಅದಕ್ಕೆ ಕೃತಜ್ಞತೆ ಅರ್ಪಿಸ್ತಾರೆ ಯಾವಾಗ್ಲೂ ಅವ್ರಿಗೆ? ಯಾವಾಗ್ಲೂ ಅದು ಇದ್ದೇ ಇರ್ತದೆ. ಓಕೆ. ಯಾಕಪ್ಪ ಅಂತಂದ್ರೆ ಈಗ ಮನುಷ್ಯಂಗೆ ಒಂದು ಆ ಗುಣ ಇರಬೇಕು. ಸೊ ನಾವು ಎಷ್ಟೇ ಒಂದು ಕಷ್ಟದಲ್ಲಿದ್ರು ಕೂಡ ನಮ್ಮ ಮುಂದೆ ಇರ್ತಕ್ಕಂಥವ್ರು ಬೆಳಿಬೇಕು ಅಥವಾ ನಮ್ಮ ಸಹೋದರರು ಬೆಳಿಬೇಕು ಅನ್ನೋ ಒಂದು ಮನೋಭಾವನೆ ಎಲ್ರಿಗೂ ಕೂಡ ಬರೋದಿಲ್ಲ. ನಮ್ಮ ಮನೇಲಿ ಅದನ್ನ ಆಗೋದು ಕಲ್ಚರ್ನ ಬಿಲ್ಡ್ ಮಾಡಿ. ಓಕೆ ಸರ್, ಈಗ ಇಷ್ಟೊತ್ತು ನಿಮ್ಮ ಅಕ್ಕನ ಬಗ್ಗೆ ಹೇಳ್ಕೊಂಡ್ರೆ, ನಿಮ್ಮ ಮನೆ ಬಗ್ಗೆ ಹೇಳ್ಕೊಂಡ್ರೆ ಎಲ್ಲ ಆಯಿತು. ನಿಮ್ಮ ಎಜುಕೇಷನ್ ಇವಾಗ ಇಂಜಿನಿಯರಿಂಗ್ ಆದಮೇಲೆ ನೀವು ಮತ್ತೆ ಬೆಂಗಳೂರು ಬಂದ್ರಾ ಅಥವಾ ಅಲ್ಲೇ ಎಜುಕೇಷನ್ ಕಂಟಿನ್ಯೂ ಮಾಡಿದ್ರಾ? ಮೇಡಮ್, ನಾನು PUನ ಕನಕಪುರದಲ್ಲಿ ಓದಾದ್ಮೇಲೆ ಸೊ ನಾನೇನ್ ಮಾಡ್ತೀನಿ, BSc ಜಾಯ್ನ್ ಆಗಿರ್ತೀನಿ. ಯಾಕೆಂದ್ರೆ ಕಷ್ಟ ಅವಾಗ್ಲೂ ಕೂಡ ತುಂಬಾ ಕಷ್ಟ ಇರ್ತದೆ. ಸೊ ಎಂಜಿನಿಯರಿಂಗ್ ಅಂದ್ರೆ ಅವಾಗ ಎಲ್ಲರಿಗೂ ಬಡವರುಗಳಿಗೆ ಒಂದು ಕಬ್ಬಿಣದ ಕಡಲೆ ತರ. ಸೊ ಆದ್ರೂ ಕೂಡ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮಾಮ ಇರ್ತಾರೆ, ಅಂದ್ರೆ ನಮ್ಮ ಅಕ್ಕವರ ಗಂಡ ಏನಿರ್ತಾರೆ, ಅವರು HSCIT ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಅವಾಗ ಸ್ವಾಮೀಜಿನ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸೀಟನ್ನು ತಗೊಂತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಆ ಒಂದು ಸೀಟ್ನ ತಗೊಂಡಾದ್ಮೇಲೆ ನಾನೇನ್ ಮಾಡ್ತೀನಿ, ಅಲ್ಲಿಂದ ಡೈರೆಕ್ಟ್ HSCIT ಚಿಕ್ಕಬಳ್ಳಾಪುರಗೆ ಹೋಗ್ತೀನಿ. ಸೊ ಈ ತರ ಅಲ್ಲಿ ಏನಾಗುತ್ತೆ, ಈ ಎಲ್ಲಾ ಒಂದು ನೀವು ಅಲ್ಲಿಂದ ಮತ್ತೆ LLBನೂ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಹೌದು ಮೇಡಮ್, ಅದಾದ್ಮೇಲೆ ನಂದು ಎಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ. ಎಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು ಅಲ್ಲೂ ಕೂಡ ಒಂದು ಒಳ್ಳೆ ಪರ್ಸೆಂಟೇಜ್ ತಗೊಂತೀನಿ. ಸೊ ಎಲ್ಲರೂ ಏನ್ ಹೇಳಿರ್ತಾರೆ ಅಂತಂದ್ರೆ, ಈ ಕನ್ನಡ ಮಾಧ್ಯಮದಲ್ಲಿ ಕಲ್ತಂತ ಮಕ್ಕಳುಗಳು ಓನ್ಲಿ ಒಂದು ಯಾವ್ದೋ ಒಂದು ನಾರ್ಮಲ್ ಜಾಬ್ ಅಷ್ಟೇ ಸೀಮಿತ ಆಗಿರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಮ್ಮ ಅಮ್ಮನ ಒಂದು ಅಚಲ ಏನಿತ್ತು ಅಂತಂದ್ರೆ, ಏನಾದ್ರೂ ಮಾಡಿ ಈ ಒಂದು ಕಾನ್ಸೆಪ್ಟ್ ಅಥವಾ ಈ ತರ ಅನ್ನೋರ್ನ ಗೊತ್ತಿರ್ತದೆ. ಸೊ ಇವರೆಲ್ಲ ಏನು ಓದಿಸ್ತಿರುವ ಕೈಲೆಲ್ಲ ಡಾಕ್ಟರ್ ಇಂಜಿನಿಯರಿಂಗ್ ಮಾಡ್ಸಕ್ ಆಗುತ್ತಾ, ಅದನ್ನ ತೆಗ್ದಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಂಜಿನಿಯರಿಂಗ್ ಮಾಡಿಸ್ತಾರೆ. ಎಂಜಿನಿಯರಿಂಗ್ ಆದ ತಕ್ಷಣನೇ ನನ್ಗೆ ಒಳ್ಳೆ, ಅಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ನಾನು MTech ಅನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. MTech ಆದ್ಮೇಲೆ ಸೊ PhD ಆಗುತ್ತೆ. PhD ಜೊತೆಗೆ ನಾನು LLB ಕೂಡ ಕಂಪ್ಲೀಟ್ ಮಾಡ್ತೀನಿ. ಯಾಕೆ LLB ಕಡೆ ನಿಮ್ಮ ಮನಸ್ಸು ಹೋಯ್ತು ಮೇಡಮ್? ಒಂದು ಉದ್ದೇಶ, ಕೆಲವೊಂದು ಇನ್ಸಿಡೆಂಟ್ ನಮ್ಮ ಪರ್ಸನಲಿ ನಡೆದಿರೋದಿರ್ಬೋದು, ಅಥವಾ ಕೆಲವೊಂದು ಬಡತನದಲ್ಲಿ ಬೇಯುವಂತವ್ರಿಗೆ ಈ ಲಾ ಮತ್ತೆ ಅವ್ರದ್ದು ರಿಲೇಟೆಡ್ ವರ್ಕ್ ಕಾನೂನು ಬಗ್ಗೆ ತಿಳ್ಕೊಬೇಕು.
ಈಗ ನಮ್ಗೆ ಏನು ಅಂತಂದ್ರೆ ನನ್ನ ಹತ್ರ ಇರ್ತಕ್ಕಂಥ ಆಸ್ತಿ ಒಂದು ವಿದ್ಯೆ. ಓಕೆ. ಆ ವಿದ್ಯೆ ನಾನು ಯಾಕೆ ಈ ರೀತಿ ಕನ್ವರ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹ್ಮ್. ಪರ್ಟಿಕ್ಯುಲರ್ಲಿ ಈ ಬಡತನದಲ್ಲಿ ಇರೋರಿಗೆ ಅಂತಾನೆ ನಾನು ಹ್ಮ್. LLB ವಿದ್ಯೆಯನ್ನು ನಾನು ಕಲ್ತಿದ್ದೆ. ಅಂದ್ರೆ ಏನು ಈಗ ಅವ್ರಿಗೇನು, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ಲಾಯರ್ ಹತ್ರ ಹೋಗ್ತಾರೆ, ಒಂದು ಕನ್ಸಲ್ಟೇಷನ್ ಫೀಸ್ ಇರ್ಬೋದು, ಅವ್ರು ಬೇರ್ ಮಾಡಕ್ಕೂ ಆಗ್ತಿರಲ್ಲ. ಓಕೆ. ಅಂತ ಒಂದು ಸಂದರ್ಭದಲ್ಲಿ ಹ್ಮ್. ನನ್ನ ಕೈಲಿ ಆದಂತಹ ಯಾವುದೋ ಒಂದು ಕಾನೂನು ರೀತಿಯ ಸಲಹೆ ಸಲಹೆಗಳನ್ನ ಕೊಡ್ಬೋದು. ಕೊಡ್ಬೋದು, ಅಥವಾ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಬಹುದು. ಆ ಒಂದು ಉದ್ದೇಶದಿಂದ ನಾವು LLB ಅನ್ನ ಕಂಪ್ಲೀಟ್ ಮಾಡಿ. ಓಕೆ. ಅದು ನೀವೇನಾದ್ರೂ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ? ಹಾ ಮೇಡಮ್, ಹೌದು. ಓಕೆ. ಈಗ ಏನು ಈಗ ರನ್ನಿಂಗ್ ನಡೀತಾ ಇದೆ, ನಡೀತಾ ಇದೆ, ಪ್ರಾಕ್ಟೀಸ್ ನಡೀತಾ ಇದೆ. ಓಕೆ. ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೇಗಿದೆ ಸರ್? ಸೊ ಚೆನ್ನಾಗಿದೆ ಮೇಡಮ್. ನನ್ನ ಒಂದು ಉದ್ದೇಶ ನಿಮ್ಮ ವಾಹಿನಿ ಮೂಲಕ ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಓಕೆ. ಯಾವುದೇ ವ್ಯಕ್ತಿ ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆ ಕೇಸ್ ಜಿನೈನಾಗಿತ್ತು ಅಂತ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ತಗೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿ, ನನ್ನ ಕೈಲಿ ಆದಂತಹ ಯಾವುದೇ ರೀತಿಯಾದ ಕಾನೂನು ಸಲಹೆ ಮತ್ತು ಅವರ ಜೊತೆ ನಿಂತ್ಕೊಳ್ಳುವಂತ ಪ್ರಯತ್ನವನ್ನ ನಾನು ನಿಮ್ಮ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀರಿ ಅಂತ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಸರ್ ಹೇಳ್ತಾ ಇದ್ದಾರೆ ಇದ್ರ ಮುಖಾಂತರ. ಮತ್ತೆ ಸರ್, ಈಗ ನೀವು LLB ಆದ್ಮೇಲೆ ಪ್ರಾಕ್ಟೀಸ್ ಮಾಡಿದ್ರಿ, ಈಗ ಇಂಜಿನಿಯರಿಂಗ್ ಮಾಡಿದ್ರಲ್ಲ, ಅದ್ರ ಕೆಲಸ ಏನು ಮಾಡ್ಲಿಲ್ವಾ? ಮೇಡಮ್, ಅದು ಇದೆ. ಸೊ ಇದಾದ್ಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ, ನಾನು ಇಂಜಿನಿಯರಿಂಗ್ ಆದ MTech ಆದ ತಕ್ಷಣನೇ ಸುಮಾರು ಒಂದು 10 ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು ಸೇವೆಯನ್ನ ಸಲ್ಲಿಸಿರ್ತೀನಿ. ಆ ಒಂದು ಸಂದರ್ಭದಲ್ಲೇನೆ ಹಲವಾರು ಪ್ರಾಜೆಕ್ಟ್ಗಳನ್ನ ನಾನು ಇಂಜಿನಿಯರಿಂಗ್ಗೆ ರಿಲೇಟೆಡ್ಗೆ ನಾನು ಕೊಡ್ತಾ ಹೋಗ್ತೀನಿ. ಅದ್ರಲ್ಲಿ ಮುಖ್ಯವಾದವು ಏನು ಅಂತಂದ್ರೆ ಪೋರ್ಟಬಲ್ ಬಯೋಡೈಜೆಸ್ಟರ್ ಅಂತ. ಈಗ ನಾವು ಯಾವ ಒಂದು ವಸ್ತುವನ್ನ, ಆಹಾರ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಬಿಸಾಕ್ಬಿಟ್ಟಿರ್ತೀವಿ, ಅದು ವೇಸ್ಟ್ ಆಗಿ ಹೋಗುತ್ತೆ. ಅಲ್ಲದೆ ಬೆಂಗಳೂರಿನಲ್ಲಿ ಒಂದು ಸಮಸ್ಯೆ ಇದೆ, ಕಸ ವಿಲೇವಾರಿ ಸಮಸ್ಯೆ. ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಗಳನ್ನ ವ್ಯಯ ಮಾಡ್ತಿದ್ದಾರೆ, ಅಂದ್ರೆ ಸ್ಪೆಂಡ್ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ. ಸೊ ಅದರಿಂದ ಏನಾಗ್ತಿದೆ, ಆ ಕಸನ ಇಲ್ಲಿಂದ ತಗೊಂಡೋಗಿ ಮತ್ತೊಂದು ಕಡೆ ಡಂಪ್ ಮಾಡ್ತಾರೆ. ಅಲ್ಲಿ ಆ ಒಂದು ಪ್ರದೇಶಗಳಲ್ಲಿ ಅದರಿಂದ ಮತ್ತೆ ವಾಸನೆ ಬರೋದು, ಕಾಯಿಲೆಗಳು ಬರೋದು, ಅದರಿಂದ ಸುತ್ತಮುತ್ತ ಜನಗಳಿಗೆಲ್ಲ ಅನಾನುಕೂಲ ಆಗುವಂತದ್ದು. ಅಲ್ದೇನೆ ಆ ಕಸವನ್ನ ಹಾಕೋದ್ರಿಂದ ಏನಾಗುತ್ತೆ, ಅದು ಒಳಗಡೆ ಭೂಮಿಯ ಒಳಗೆ ಇಳಿಯೋದ್ರಿಂದ ಆ ಒಂದು ಒಳಗಡೆ ಅಂತರ್ಜಲದ್ದು ಕೂಡ ಕಲುಷಿತ ಆಗ್ತಾ ಹೋಗ್ತಿದೆ. ಈ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ನಾನೇನ್ ಮಾಡಿದೆ, ನನ್ನ PhD ಅದರ ಮೂಲಕ ಒಂದು ಸಂಶೋಧನೆ ಮಾಡ್ಬೇಕು ಅಂದ್ಬಿಟ್ಟು ಪೋರ್ಟಬಲ್ ಬಯೋಡೈಜೆಸ್ಟರ್ ನ ಇದ್ ಮಾಡ್ತೀನಿ. ಮಾಡಿರೋದು ಪೋರ್ಟಬಲ್ ಬಯೋಡೈಜೆಸ್ಟರ್ ಮೇಲೆ. ಅದ್ರ ಉದ್ದೇಶ ಏನು ಅಂತಂದ್ರೆ, ಯಾವುದೇ ವ್ಯಕ್ತಿಗಳು ತಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಅವ್ರು ತಿಂತಕ್ಕಂಥ ಒಂದು ಆಹಾರ ಪದಾರ್ಥಗಳು ಆಗಿರ್ಬೋದು, ಅದನ್ನ ವೇಸ್ಟ್ ಆಗಿ ಹೊರಗಡೆ ಬಿಸಾಕ್ತೇವೆ, ತಮ್ಮ ಮನೆಗಳಲ್ಲೇ ಕೂಡ ಅದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಒಂದು. ಸೊ ಈಗ ನಿಮ್ಗೆ ಗೊತ್ತು, ಈಗಿನ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾನು 100% ಶೂರ್ ಆಗಿ ಹೇಳ್ತೀನಿ, ಎಲ್ಲರ ಮನೆಗಳಲ್ಲೂ ಕೂಡ ಒಂದೊಂದು ಪೋರ್ಟಬಲ್ ಬಯೋಡೈಜೆಸ್ಟರ್ ನ ಯೂಸ್ ಮಾಡೇ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯಾಕಪ್ಪ ಅಂತಂದ್ರೆ, ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಟಿವಿಯನ್ನ ಯೂಸ್ ಮಾಡ್ತಾರೆ, ಫ್ರಿಡ್ಜ್ ಅನ್ನ ಯೂಸ್ ಮಾಡ್ತಾರೆ, ವಾಷಿಂಗ್ ಮೆಷಿನ್ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪೋರ್ಟಬಲ್ ಬಯೋಡೈಜೆಸ್ಟರ್ಗಳನ್ನ ಯೂಸ್ ಮಾಡೇ ಮಾಡ್ತಾರೆ. ಇದ್ರ ಮೂಲ ಉದ್ದೇಶ ಒಂದು, ಕಸ ವಿಲೇವಾರಿ ಪ್ರಾಬ್ಲಮ್ ಅನ್ನ ನಾವು ತಡೆಗಟ್ಟಬಹುದು. ಅಲ್ಲದೆ ಕಸದಿಂದ ರಸ ಅನ್ನೋದನ್ನ ಏನ್ ಹೇಳ್ತೀವಿ, ಆ ಕಸದಿಂದ ರಸನೇ ಅಂದ್ರೆ ಬಯೋಗ್ಯಾಸ್ ನ ಕನ್ವರ್ಟ್ ಮಾಡ್ಬೋದು. ಬಯೋಗ್ಯಾಸ್ ಕನ್ವರ್ಟ್ ಆದ ನಂತರ ಅದರಲ್ಲಿ ಸಿಗ್ತಕ್ಕಂತ ಒಂದು ವೇಸ್ಟ್ ಏನಿರ್ತದಲ್ಲ, ನಾವು ಅದನ್ನ ಗೊಬ್ಬರವಾಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಎಲ್ಲೂ ಕೂಡ ನೀವು ಬಿಸಾಕುವಂತ ವೇಸ್ಟ್ ಅಲ್ಲ, ಅದರಿಂದ ದುಡ್ಡು ಕೂಡ ಬರುತ್ತೆ. ಸೊ ಇದನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡ್ಕೊಬೇಕು. ಅಲ್ಲದೆ ಈ ಮುಖೇನ ನಾನು ಹೇಳೋದು ಏನಂತ ಅಂದ್ರೆ, ಎಲ್ಲವೂ ಕೂಡ ಗವರ್ನಮೆಂಟ್ ಕೊಡ್ಬೇಕು ಅನ್ನೋದು ತಪ್ಪು. ಈಗ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಇರ್ತವೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು. ಆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇಂಥ ಒಂದು ಬಯೋಡೈಜೆಸ್ಟರ್ಗಳನ್ನ ಯೂಸ್ ಮಾಡೋದ್ರಿಂದ ಒಂದು ಕಡೆ ಕಸ ವಿಲೇವಾರಿ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತದೆ. ಅಲ್ಲದೆ ಅವರು ಅಲ್ಲಿರ್ತಕ್ಕಂಥ ಒಂದು ಲ್ಯಾಂಡ್ ಆಗಿರ್ಬೋದು ಅಥವಾ ಒಂದು ಗಾರ್ಡನ್ ಆಗಿರ್ಬೋದು, ಅದಕ್ಕೆ ಮೆನ್ಯೂರ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದರಿಂದ 2 ಸಮಸ್ಯೆಗಳು ಪರಿಹಾರ ಸಿಗ್ತವೆ. ಸೊ ಇನ್ ಕೇಸ್ ಗೌರ್ನಮೆಂಟ್ ಏನಾದ್ರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದೆ ಆದ್ರೆ ಗೌರ್ನಮೆಂಟ್ಗೂ ಕೂಡ ತುಂಬಾ ಉಪಯೋಗ ಇದೆ ಮೇಡಮ್. ಸೊ ಇವನ್ ಒಂದು ವಾರ್ಡ್ ವೈಸ್ ಅಲ್ಲಿ ಅಂತಹ ಒಂದು ಡೈಜೆಸ್ಟರ್ಗಳನ್ನ ಯೂಸ್ ಮಾಡೋದ್ರಿಂದ ಸೊ ಕಸ ವಿಲೇವಾರಿ ಪ್ರಾಬ್ಲಮ್ ಅನ್ನು 200 ಎಲ್ಲೋ ತಗೊಂಡೋಗಿ ಹಾಕಿ ಅದು ವಾಸನೆ ಬಂದು ಅಲ್ಲಿನ ರೈತರು ಹೋರಾಟ ಮಾಡಿ ಇದೆಲ್ಲ ಇದನ್ನ ಯೂಸ್ ಮಾಡಬಹುದು. ಅಲ್ಲಿ ಆ ಒಂದು ಬಯೋಡೈಜೆಸ್ಟರ್ಗಳನ್ನ ಯೂಸ್ ಮಾಡೋದ್ರಿಂದ ಜೊತೆಲಿ ಈಗ ಗ್ಯಾಸ್ ಇಲ್ಲ ಅಂದ್ರೆ ಪರದಾಡ್ತಾರೆ ಎಷ್ಟೋ ಹೋಟೆಲ್ಗಳಲ್ಲಿ ಹೋಟೆಲ್ ಸ್ಟಾಪ್ ಮಾಡಿದ್ರೆ ಈ ಒಂದು ಹೋಟೆಲ್ಗಳು ಯೂಸ್ ಮಾಡಬಹುದು ಈ ಒಂದು ಡೈಜೆಸ್ಟರ್ಗಳನ್ನ.
ಎಲ್ಲದಕ್ಕೂ ಇದೊಂದು ಯೂಸ್ ಆಗುತ್ತೆ. ಯೂಸ್ ಆಗುವಂತ ಒಂದು ವಸ್ತು ಆಗ್ತದೆ. ಸೊ ಇದನ್ನೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡೋದಾಗಿರ್ಬೋದು, ಅಥವಾ ಯಾರಿಗಾದ್ರೂ ಈ ಒಂದು ವಿಚಾರವಾಗಿ ಅವರಿಗೆ ಸಲಹೆಗಳು ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಓಕೆ ಸರ್, ಈಗ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂತ ಕೇಳ್ಬೋದಾ? ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ಯಾವ ತರ ಬೆಳೆದ್ ಬಂದ್ರಿ? ಸೊ ಒಂದು ಏನು ಅಂತಂದ್ರೆ ಮೇಡಮ್, ನಮ್ಮ ಮನೆಯಲ್ಲಿ ಬಡತನ ಇದ್ರು ಶಿಸ್ತು ಜಾಸ್ತಿ ಇತ್ತು. ಓಕೆ. ಸೊ ಏನಪ್ಪಾ ಅಂತಂದ್ರೆ ಎಲ್ಲೂ ಕೂಡ ಹೊರಗಡೆ ಹೋಗಿ ಅಂದ್ರೆ ಒಂದು ಏರಿಯಾ, ಕನ್ಫೈನ್ಡ್ ಏರಿಯಾ ಅಂತ ಮಾಡ್ಕೊಂಡಿತ್ತು, ಅದ್ರೊಳಗಡೆನೆ ಆಟ ಆಡೋದು. ಆರೋಗ್ಯ ಚೆನ್ನಾಗಿರಲು ಹಾಗೂ ಮನಸ್ಸು ನಿರಾಳವಾಗಿರಲು ಉತ್ತಮ ಸಾಧನವಾಗಿ ಕೆಲಸ ಮಾಡೋದು ಈ ಒಂದು ಬ್ರಾಸ್ಲೆಟ್. ಈ ಪ್ರಾಡಕ್ಟ್ ಅನ್ನು ಖರೀದಿಸಲು ಈಗಲೇ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ತ್ರಿನೇತ್ರ ಶಾಪ್ ಅಂತ ಸರ್ಚ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಮಾಡಿ ನಿಮಗೆ ಬೇಕಾದ ಪ್ರಾಡಕ್ಟ್ ಅನ್ನು ಖರೀದಿಸಿಕೊಂಡು ಜೀವನವನ್ನು ನೆಮ್ಮದಿಯಾಗಿರಿಸಿಕೊಳ್ಳಿ.